ನಮಸ್ಕಾರ ಸ್ನೇಹಿತರೆ, ಈ ಮನೆ ಕಾಣ್ತಿದ್ದಿಲ್ಲ ಅದ್ರ ಮುಂದ್ಗಡೆನೇ ತಾರ್ ರೋಡು. ಆ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಸ್ಟೇಟ್ ಹೈವೇ ಸಿಗುತ್ತೆ. ಊರೇ ಇದು ನೋಡಿ, ಇಲ್ಲೇ ಮನೆಗಳವೆ. ಈ ಮನೆ ಮುಂದ್ಗಡೆ ತಾರ್ ರೋಡ್ ಇರೋದು. ಇದು ಮೆಟ್ಲಿಂಗ್ ರೋಡು, 30 ಅಡಿ ರೋಡೆ, ಒಂದು ಚೈನ್ ರೋಡೇ ಇದು. ಅಲ್ಲಿಂದ ಒಂದು 150 ಮೀಟ್ರಲ್ಲಿ ಒಂದು ಜಮೀನದೆ, ತೋರಿಸ್ತೀನಿ ಅದು. ಈ ಜಮೀನಿಂದ ಮುಕ್ಕಾಲು ಕಿಲೋಮೀಟ್ರಲ್ಲಿ ರೈಲ್ವೆ ಸ್ಟೇಷನ್ ಐತೆ. ಪ್ಯಾಸೆಂಜರ್ ಟ್ರೈನ್ಗಳು ಸ್ಟಾಪ್ ಕೊಡ್ತೇವೆ ಅಲ್ಲಿ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯಿಂದ 5 ಕಿಲೋಮೀಟ್ರ್ ಆಗುತ್ತೆ. ಇದು ಪಾಂಡವಪುರ ಸ್ಟೇಟ್ ಹೈವೇಯಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಇಲ್ಲಿ ಯಾರೋ ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡವ್ರೆ. ಇದು ರೋಡೇ, ಗೌರ್ಮೆಂಟ್ ರೋಡ್ ಇದು. ಇಲ್ಲೊಂದು ಜಮೀನು 1 ಎಕರೆ 29 ಕುಂಟೆ. 1 ಕುಂಟೆ ಖರಾಬ್ ಸೇರಿ 1 ಎಕರೆ 30 ಕುಂಟೆ ಅದೇ. ಇದಕ್ಕೆ ಒಂದು ರನ್ನಿಂಗ್ ಬೋರು ಐತೆ. ಮತ್ತು ಇಲ್ಲೊಂದು ಸೀಟ್ ಮನೆಯೂ ಇದೆ. ನೋಡಿ, ಇಲ್ಲಿ ತೆಂಗಿನ ಮರ ಇದ್ದಾವಲ್ಲ, ಇಲ್ಲಿಂದ ಈ ಕಡೆ ಒಂದು ಮನೆ ಕಾಣ್ತಿದೆಯಲ್ಲ, ಸಿಮೆಂಟ್ ಇಟ್ಕೆ ಮನೆ, ಅಲ್ಲಿ ತನಕ. ಹಿಂದಕ್ಕಾದಂಗೆ ಅಲ್ಲಿ ತೆಂಗಿನ ಮರಗಳು ಕಾಣ್ತಿದ್ದೇವಲ್ಲ, ಅಲ್ಲಿ ಗಂಟ. ಖಾಲಿ ಜಮೀನು. ಚೆನ್ನಾಗದೆ, ಸ್ಕ್ವೇರ್ ಆಗೈತೆ. ಇದು ರೆಡ್ ಮಣ್ಣು ಭೂಮಿ ಇದು. ಹಿಂದ್ಗಡೆ ತೆಂಗಿನ ಮರ ಇದ್ದಾವಲ್ಲ, ಅಲ್ಲಿ ತನಕ ಬರುತ್ತೆ. ಇಲ್ಲಿಂದ ರೈಲ್ವೆ ಸ್ಟೇಷನ್ ಬೇರೆ ಅರ್ಧ ಕಿಲೋಮೀಟ್ರ್ ಐತೆ ಅಷ್ಟೇ. ನಿಮಗೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯಿಂದನೂ 5 ಕಿಲೋಮೀಟ್ರು. ಬೆಂಗಳೂರಿಂದ 110 ಕಿಲೋಮೀಟ್ರ್ ಆಗ್ಬೋದು, 10-15 ಆಗ್ಬೋದು. ಮೈಸೂರಿಂದ 30-35 ಆಗ್ಬೋದು. ಇಲ್ಲೇ ಊರ ಹತ್ರದಲ್ಲೇ ಇರೋ ಜಮೀನಿದು. ಮಣ್ಣು ಆ ಥರ ಇರುತ್ತೆ, ಸೇಮ್ ಅದೇ ಥರ ಮಣ್ಣಿದುವೆ. ಜನರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ ಆಸ್ತಿ. ಡಾಕ್ಯುಮೆಂಟ್ಸು ಏನೇ ಬೇಕಾದರೂ ನಾವೇ ವ್ಯವಸ್ಥೆ ಮಾಡಿಕೊಡ್ತೀವಿ. ಲೀಗಲ್ ನೋಡ್ಕೊಳ್ಳಿ. ವ್ಯಾಪಾರ ದಿನ ಒಂದು 5,000 ರೂಪಾಯಿ ಅಡ್ವಾನ್ಸ್ ಕೊಡಿ. ನೀವು ಇನ್ನು ಬಾಕಿ ಅಮೌಂಟು ಡಾಕ್ಯುಮೆಂಟ್ಸ್ ಲೀಗಲ್ ಸಿಕ್ಕಿದ ಮೇಲೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಅಷ್ಟು ಕೊಟ್ಬಿಟ್ಟು. ಪ್ರೈಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೋಡಿ. ಪ್ರೈಸು ಮತ್ತು ಪ್ರಾಪರ್ಟಿ ಓಕೆ ಆದರೆ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು. ಮಂಡ್ಯ ಅಗ್ರಿಕಲ್ಚರ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಮೀನು ವಿಡಿಯೋಗಳು ಸಿಗ್ತವೆ ನಿಮಗೆ.